ವಿರೋಧ ಪಕ್ಷದವರು ಇದಾರಲ್ಲ, ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಮಾಡಿ ಖಜಾನೆ ಎಲ್ಲ ಖಾಲಿಯಾಗ್ಬಿಡ್ತು. ಈ ಸರ್ಕಾರ ಪಾಪರಾಗ್ಬಿಟ್ಟಿದೆ, ದುಡ್ಡಿಲ್ಲ. ನಾನು ನಿಮಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2024-25ರಲ್ಲಿ ನಮ್ಮ ಬಜೆಟ್ ಗಾತ್ರ 2,3,71,000 ಕೋಟಿ. 3,71,000 ಕೋಟಿ. 25-26ನೇ ವರ್ಷಕ್ಕೆ ಬಜೆಟ್ ಗಾತ್ರ 4,09,000 ಕೋಟಿ. ಅಂದ್ರೆ ಸುಮಾರು 38,000 ಕೋಟಿ ಜಾಸ್ತಿ. ಪಾಪರಾಗಿರ್ತಕ್ಕಂಥ ಸರ್ಕಾರದಲ್ಲಿ ಬಜೆಟ್ ಗಾತ್ರ ಜಾಸ್ತಿ ಆಗಕ್ಕೆ ಸಾಧ್ಯ ಆಯ್ತಿತ್ತ? ಅಷ್ಟೇ ಅಲ್ಲ, ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಸ್ತಿ ಸೃಜನೆ ಮಾಡ್ತಕ್ಕಂಥದ್ದು 52,000 ಕೋಟಿ. 24-25-26ರಲ್ಲಿ 83,000 ಕೋಟಿ. 83,000 ಕೋಟಿ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಅನ್ನೋದಾದ್ರೆ ಇಷ್ಟೊಂದು ಸುಮಾರು 31,000 ಕೋಟಿ ರೂಪಾಯಿಗಳನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಖರ್ಚು ಮಾಡಕ್ ಸಾಧ್ಯ ಆಯ್ತಿತ್ತ? 2 ತರದ ಖರ್ಚುಗಳಿದ್ದಾವೆ. ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೆ ಆಸ್ತಿ ಸೃಜನೆ ಮಾಡತಕ್ಕಂಥ ಖರ್ಚಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಆಸ್ತಿ ಸೃಜನೆ ಮಾಡತಕ್ಕಂಥದ್ದು. ಇದ್ರ ಜೊತೆಗೆ ಸುಮಾರು 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಕಳೆದ ವರ್ಷ 52,009 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರೆ ಈ ವರ್ಷ ಬಜೆಟ್ನಲ್ಲಿ ಇಟ್ಟಿರ್ತಕ್ಕಂಥದ್ದು 50,018 ಕೋಟಿ ರೂಪಾಯಿಗಳು. 50,018 ಕೋಟಿ ರೂಪಾಯಿಗಳು ಅಂದ್ರೆ ಸುಮಾರು 133 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿಗೆ ಇಟ್ಟಿದ್ದೇವೆ. ಹೇಗೆ ಸಾಧ್ಯ? ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ಇದನ್ನ. ಹೇಗೆ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಖಜಾನೆ ಖಾಲಿ ಆಗ್ಬಿಟ್ಟಿದೆ, ಸರ್ಕಾರ ಪಾಪರಾಗ್ಬಿಟ್ಟಿದೆ. ಬಿಜೆಪಿಯವರು ಮಾಡ್ತಕ್ಕಂಥದ್ದು ಬರೀ ಸುಳ್ಳು. ಬರೀ ಇದೊಂದು ಆನಗಲ್ ಕ್ಷೇತ್ರದಲ್ಲಿ ಶ್ರೀನಿವಾಸ ಮಾನೆ ಇದ್ದಾರೆ, ಒಬ್ಬ ಕ್ರಿಯಾಶೀಲ ಶಾಸಕ, ಜನಪರ ಕಾಳಜಿ ಇರ್ತಕ್ಕಂಥ ಶಾಸಕ. 650 ಕೋಟಿ ರೂಪಾಯಿ ಹೆಂಗೆ ಉದ್ಘಾಟನೆ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಿತ್ತು ದುಡ್ಡಿಲ್ಲದೆ ಹೋಗಿದ್ರೆ? ಅದು ಕುಡಿಯುವ ನೀರಿನ ಯೋಜನೆ, ವಿದ್ಯುತ್ ಶಕ್ತಿ ವಿತರಣೆ ಯೋಜನೆ, ಆಮೇಲೆ ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆ, ರಸ್ತೆಗಳನ್ನ ಮಾಡತಕ್ಕಂಥ ಯೋಜನೆ. ಇದೆಲ್ಲ ಹೆಂಗ್ ಮಾಡಕ್ಕಾಗಿತ್ತಪ್ಪ?
ಹೆಂಗ್ ಮಾಡಕ್ ಆಯ್ತಿತ್ತ? ಬಿಜೆಪಿ ಹೇಳೋ ಸುಳ್ಳಲ್ವಾ? ಈಗ ಅಶೋಕ, ವಿಜಯೇಂದ್ರ ಅವರೆಲ್ಲ ಏನಂತೇವ ನಾವು, ಛಲವಾದಿ ನಾರಾಯಣ ಸ್ವಾಮಿ ನಂಬಿಕೆದಲ್ಲಿ ಇದ್ದವನು ಗಿರಾಕಿ ಅವನು ಅಲ್ಲಿ ಹೊಟ್ಟೋಗ್ಕೊಂಡಿದ್ದ. ನಮ್ಮನ್ನ ಹಾಡಿ ಉಗುಳ್ತಾ ಇದ್ದವನು ಅಲ್ಲೋಗಿ ಹಾಡಿ ಉಗುಳಕ್ ಶುರು ಮಾಡಿದ್ದಾನೆ. ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲೇ ಹೋಗಿದ್ರೆ ಅವನು ರಾಜಕೀಯದಲ್ಲಿ ಗುರುತಿಸೋರೇ ಇರಲಿಲ್ಲ. ಆ ವ್ಯಕ್ತಿ ಅವರೆಲ್ಲ ಸೇರ್ಕೊಂಡು ಈಗ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ, ಜನ ಆಕ್ರೋಶ. ಯಾರ ವಿರುದ್ಧ ಆಕ್ರೋಶ? ಆಕ್ರೋಶ ಮಾಡಬೇಕಾಗಿರೋದು ಯಾರ ವಿರುದ್ಧ? ಅವರಿಗೆ ನಿಜವಾಗಿ ಮಾನ ಮರ್ಯಾದೆ ಇದ್ದಿದ್ರೆ ಆಕ್ರೋಶ ಮಾಡಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಮಾಡಬೇಕು ಹೊರತು ಅದನ್ನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 11 ವರ್ಷ ಆಯ್ತು. 11 ವರ್ಷಗಳು ಏನ್ 2014ರಲ್ಲಿ ಹೇಳಿದ್ದು ಅಚ್ಚೇ ದಿನ ಈಗ, ಇವತ್ತು ದೇಶದಲ್ಲಿ ಒಳ್ಳೆಯ ದಿನಗಳು ಬಂದಿದ್ದವ? ಒಳ್ಳೆಯ ದಿನ ಬಂದಿದೆಯೇನ್ರಿ? ಅಚ್ಚೇ ದಿನ ಈಗ. ಎಲ್ಲ ಬೆಲೆಗಳೆಲ್ಲ ಇಳಿಸ್ಬಿಡ್ತೀವಿ. ಅಮೆರಿಕನ್ ಡಾಲರ್ ಇದೆಯಲ್ಲ, $1 ನಮ್ಮ $1 ಸಮ ತಂದ್ಬಿಡ್ತೀನಿ. ಅಮೆರಿಕನ್ ಡಾಲರ್ ಇವತ್ತು ಎಷ್ಟಾಗಿದೆ? ಅವತ್ತೆಷ್ಟಿತ್ತು 2014ರಲ್ಲಿ? ಅವತ್ತು $59 ಇತ್ತು. $1 ಬೆಲೆ $59. ಇವತ್ತು $86. ಮಿಸ್ಟರ್ ನರೇಂದ್ರ ಮೋದಿಜಿ, 59ರಿಂದ $86 ಆಗೋಯ್ತಲ್ಲ. ಇದೇನ ಅಚ್ಚೇ ದಿನ? ನನ್ನದು ಇದೇನ ಅಚ್ಚೇ ದಿನ ಅಂತ ಕರೆಯೋದು? ಹೇಳಿ, ನೀವೇ ಹೇಳಿ. $59 ಚಿನ್ನ $28 10 ತೊಲ, 28,000 ರೂಪಾಯಿ. ಇವತ್ತು ಎಷ್ಟಿದೆ ಒಂದು ಚಿನ್ನ ಬೆಲೆ? 1 ಲಕ್ಷಕ್ಕೂ ಹೆಚ್ಚು ಬೆಲೆ. ಪಾಪ ಬಡವರು ಒಂದು ತಾಲಿ ಮಾಡಿಸ್ಕೊಳಕ್ಕಾಗುತ್ತ? 10 ಗ್ರಾಮ್ ಚಿನ್ನದ ಬೆಲೆ 28,000 ರೂಪಾಯಿನಿಂದ 1 ಲಕ್ಷ ಚಿನ್ನ ಬಂದೋಯ್ತು. 1 ಕೆಜಿ ಬೆಳ್ಳಿ ಬೆಲೆ 43,000 ರೂಪಾಯಿನಿಂದ 94,000. 94,000. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಒಂದು ಸಿಲಿಂಡರ್ ಬೆಲೆ 2014ರಲ್ಲಿ $414. 414. ಇವತ್ತು $879. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.